ನನ್ನ ಮಗಳ ಮದುವೆ ಮಾಡಿಕೊಂಡು ಹೈರಾದ ಜೀವನ ಕಳಿಬೇಕು ಅಂತ ಕನಸು ಕಾಣುತ್ತಿದ್ದ ಆ ಪೂರಜ್ಞನ ದೇವರ ಪಾದ ಸೇರಿಸಿದ್ದಾಯಿತು. ಇನ್ನೇನು ಈ ಶಾಪಿಂದ ನನ್ನ ಮಗಳು ಈಗಾಗಲೇ ಹೊರಬಂದಿದ್ದಾಳೆ. ನೋಡ್ತಾ ನೋಡಿ ನನ್ನ ತಂಗಿ ಮಗನಾದ ಶೇಖರ್ನೊಂದಿಗೆ ಅವಳ ಮದುವೆ ಮಾಡಿ ಜವಾಬ್ದಾರಿ ಬಂದಾಗ ಚಕ್ರವರ್ತಿ, ಒಂದು ನಾನು ಇಲ್ಲದ ಸಮಯದಲ್ಲಿ ಸುರೋಜನಿಗೆ ತಕ್ಕ ಪಾಠ ಕಲಿಸಿರಿ. ಆದ್ರೆ ಅದೇ ರೀತಿ ಮತ್ತೆರಡು ಬೆನ್ನು ಹತ್ತಿಗೆ ಬೇತಾಳಕ್ಕೆ ನಿಮ್ಮನ್ನ ಕಾಣಲಿಕ್ಕಿದ್ದಾರೆ. ಅಜ್ಜಿ ಹೌದಪ್ಪ, ಮತ್ತೆರಡು ಬೇತಾಳಗಳು ನಮ್ಮ ಬೆನ್ನತ್ತೀಗ ಚಕ್ರವರ್ತಿಯವರೇ, ಸೌರಭ್ ಮತ್ತು ಪಲ್ಲವಿ. ಚಕ್ರವರ್ತಿಯವರೇ, ಅವರು ಸಾಮಾನ್ಯರು ಅಂತ ತಿಳ್ಕೊಬೇಡಿ. ಅದರಲ್ಲೂ ಕೂಡ ಸೌರಭ್ ವಿದ್ಯಾರ್ಥಿಗಳ ಮುಖಂಡ ಪಲ್ಲವಿಯು ಕೂಡ ಹೇಳಿದ್ದಾರೆ. ನೀವು ಮಾಡಿ ಸಾಕಿದ್ದೀರಾ. ಆದ್ರೆ ಇಂದಲ್ಲ ನಾಳೆ ಆ ಸೌರಭ್ ಬೇರ್ ತಂದೆ ತರ್ತಾನೆ. ಸುರಂಜನ ಬಿಡುಗಡೆ ಮಾಡಿ ಎಂದು ಕೇಳಿದಾಗ ತಂದು ತೋರಿಸ್ತೀರಾ? ನಿನ್ ಮಾತು ನಿಜ ಸಾಮ್ರಾಟ್. ಅವರಿಬ್ರು ಸಾಮಾನ್ಯದವರಲ್ಲ. ಆ ಸೌರಭ್ ಮತ್ತು ಪಲ್ಲವಿ ವಿದ್ಯಾರ್ಥಿ ಮುಖಂಡತ್ವವನ್ನು ವಹಿಸಿಕೊಳ್ಳುವಂಥದ್ದು ಕೂಡ ಹೌದು. ಇವತ್ತೆಲ್ಲ ಅವರಿಬ್ರು ಕೂಡ ಇನ್ನು ಮುಂದೆ ನಿಮ್ಮ ತಂಟೆ ಬರದೇ ಇದ್ದ ಹಾಗೆ ನನಗೆ ಬಿಟ್ಬಿಡಿ. ನೋಡ್ಕೊಳ್ಳೋದು ಅಂದ್ರೆ ಲಾಕಪ್ನಲ್ಲಿ ಹಾಕಿ ಮುಗಿಸಿದ್ರಲ್ಲ, ಅದೇ ರೀತಿ ಏನಾದ್ರು ಲಾಕಪ್ನಲ್ಲಿ ಮತ್ತೊಮ್ಮೆ ನಮ್ಮ ಗುಪ್ತ ಸ್ಥಳದಲ್ಲಿ ಅವರಿಗೂ ಸರಿಯಾಗಿ ಬೆಂಡೆತ್ತು. ಇನ್ನು ಮುಂದೆ ನಿಮ್ಮ ಗೊಡವೆ ಬರ್ತಾ ಇದ್ದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ಬಿಟ್ಬಿಡಿ. ಅಷ್ಟು ಮಾಡಿ ಸತ್ಯಮೂರ್ತಿಯವರೇ, ನನಗೂ ಕೂಡ ತಿಳಿದುಕೊಳ್ಳುವ ಅವಕಾಶ. ಒಂದು ನೀವೆಲ್ಲರೂ ಸೇರಿ ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ಎಂದು ಪ್ರತೀಕಾರವಾಗಿ ಸತ್ಯಮೂರ್ತಿಯವರೇ, ನೋಡಿ, ನನ್ನ ಈ ಕೆಲಸದಲ್ಲಿ ನಿಮ್ಮ ಸಹಾಯ ತುಂಬಾ ಮುಖ್ಯ. ಇದ್ದೇ ಇರುತ್ತದೆ. ಆ ಸೌರಭ್ ಮತ್ತು ಪಲ್ಲವಿ ಎಲ್ಲೇ ಇದ್ರು ನಿಮ್ ಗುಂಡಗಳನ್ನ ಕಳಿಸಿ ಅವರನ್ನ ಹುಡುಕೊಂಡು ಬಂದು ನಮ್ಮ ಗುಪ್ತ ಸ್ಥಳದಲ್ಲಿ ಕಟ್ಟಾಕಿ ಅವರಿಗೆ ಬೆಂಡೆತ್ತದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳುವ ಜವಾಬ್ದಾರಿ ನಾನು ಮಾಡ್ತೇನೆ. ಹೋಗೋಣ.